ರಾಜ್ಯದ ಎಲ್ಲರಿಗೂ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಇವತ್ತು ನಮ್ಮನ್ನ ಅಗಲ್ಯಾರ. ಭಾಳ ದುಃಖ ಆಗ್ತದೆ ನಮಗೆಲ್ಲ. ಯಾಕಂದರೆ ಯಾವುದೇ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಸಾಮಾನ್ಯ ಜನರಿಗೆ ಕೂಡ ಅವರು ಮನೆ ಮಕ್ಕಳ ಥರ ಅವರು ನಮ್ಮನ್ನ ಗುರುತಿಸಿ ಗೌರವಿಸಿ ಮತ್ತು ಆಶೀರ್ವಾದ ಮಾಡ್ತಿದ್ರು. ಯಾವಾಗಲೂ ಅವರು ಪೂಜೆದ ರೂಮಿನಲ್ಲೇ ನಾವು ಆ ಪೂಜೆದ ಮನೆಯಲ್ಲಿ ನಾವು ನೋಡ್ತಿದ್ವಿ, ದೇವರ ಮನೆಯಲ್ಲಿ. ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತೇನು ಆದರ್ಶ ದಂಪತಿಗಳು ಸನ್ಮಾನ್ಯ ದೇವೇಗೌಡರನ್ನಾಗಲಿದ್ದು ನಮಗೂ ಕೂಡ ಭಾಳ ನೋವಾಗ್ತದೆ. ಯಾಕಂದರೆ ಅಂಥವರು ಇರಬೇಕು. ಯಾಕಂದರೆ ತುಂಬ ಸಂಸಾರನ ನಡೆಸಿ ಇವತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರಿಗೂ ಕುಮಾರಣ್ಣವರಿಗೆ ಒಂದು ಶಕ್ತಿಯಾಗಿದ್ದರು ಅವರು. ಅಂಥ ಒಂದು ತಾಯಿನ ನಾವು ಕಳ್ಕೊಂಡಿವಿ ಇವತ್ತು. ನಮ್ಮ ರಾಜ್ಯ ಬರಡಾಗ್ಯದ. ಅವರಿಗೆ ದೇವರು ಭಗವಂತ ಅವರಿಗೆ ಶಾಂತಿ ಕೊಡಲಿ, ಆ ದುಃಖವನ್ನು ಮರೆಯುವಂಥ ಭರಿಸಂಥ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಕುಟುಂಬಕ್ಕೆ, ನಮ್ಮೆಲ್ಲ ಇಡೀ ನಾಡಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಎಲ್ಲರಿಗೂ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಬೇಡಿಕೆ. ರಾಜ್ಯದ ಎಲ್ಲರಿಗೂ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರು ಇವತ್ತು ನಮ್ಮನ್ನ ಅಗಲ್ಯಾರ. ಭಾಳ ದುಃಖ ಆಗ್ತದೆ ನಮಗೆಲ್ಲ. ಯಾಕಂದರೆ ಯಾವುದೇ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಸಾಮಾನ್ಯ ಜನರಿಗೆ ಕೂಡ ಅವರು ಮನೆ ಮಕ್ಕಳ ಥರ ಅವರು ನಮ್ಮನ್ನ ಗುರುತಿಸಿ ಗೌರವಿಸಿ ಮತ್ತು ಆಶೀರ್ವಾದ ಮಾಡ್ತಿದ್ರು. ಯಾವಾಗಲೂ ಅವರು ಪೂಜೆದ ರೂಮಿನಲ್ಲೇ ನಾವು ಆ ಪೂಜೆದ ಮನೆಯಲ್ಲಿ ನಾವು ನೋಡ್ತಿದ್ವಿ, ದೇವರ ಮನೆಯಲ್ಲಿ. ಅಂಥ ಒಂದು ಮಹಾನ್ ವ್ಯಕ್ತಿ ಇವತ್ತೇನು ಆದರ್ಶ ದಂಪತಿಗಳು ಸನ್ಮಾನ್ಯ ದೇವೇಗೌಡರನ್ನಾಗಲಿದ್ದು ನಮಗೂ ಕೂಡ ಭಾಳ ನೋವಾಗ್ತದೆ. ಯಾಕಂದರೆ ಅಂಥವರು ಇರಬೇಕು. ಯಾಕಂದರೆ ತುಂಬ ಸಂಸಾರನ ನಡೆಸಿ ಇವತ್ತು ನಮ್ಮ ರಾಜ್ಯದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮತ್ತು ನಮ್ಮ ಸನ್ಮಾನ್ಯ ದೇವೇಗೌಡಪ್ಪಾಜಿಯವರಿಗೂ ಕುಮಾರಣ್ಣವರಿಗೆ ಒಂದು ಶಕ್ತಿಯಾಗಿದ್ದರು ಅವರು. ಅಂಥ ಒಂದು ತಾಯಿನ ನಾವು ಕಳ್ಕೊಂಡಿವಿ ಇವತ್ತು. ನಮ್ಮ ರಾಜ್ಯ ಬರಡಾಗ್ಯದ. ಅವರಿಗೆ ದೇವರು ಭಗವಂತ ಅವರಿಗೆ ಶಾಂತಿ ಕೊಡಲಿ, ಆ ದುಃಖವನ್ನು ಮರೆಯುವಂಥ ಭರಿಸಂಥ ಶಕ್ತಿ ಸನ್ಮಾನ್ಯ ದೇವೇಗೌಡರಿಗೆ ಮತ್ತು ಕುಟುಂಬಕ್ಕೆ, ನಮ್ಮೆಲ್ಲ ಇಡೀ ನಾಡಿನ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಎಲ್ಲರಿಗೂ ಕೊಡಲಿ ಅಂತೇಳಿ ನಾವು ದೇವರಲ್ಲಿ ಬೇಡಿಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.